ಈಗ ನಿಮ್ಗೆ ಈ ಕಾರ್ಯಾಗಾರ ಇಟ್ಟಿರೋದು ಬಹಳ ಒಳ್ಳೆಯದು. ನಾವು ಸಂಶೋಧನೆ ಪತ್ರಿಕೆಯನ್ನ MA ಓದುವಾಗ ಹೋಗ್ತಿದ್ವಿ. ಅದು ಅಲ್ಲಿ ತಪ್ಪಿದ್ರೆ PhD ಮಾಡಬೇಕು ಅಂದ್ರೆ ಕೋರ್ಸ್ ವರ್ಕ್ ಅಂತ ಇರುತ್ತೆ, ಅವಾಗ ಕಡ್ಡಾಯ ಇದೆ. ಸರಿ ಗೊತ್ತಿತ್ತು. BA 4th ಸೆಮ್ ಇದ್ದಾಗಲೇ ಓದ್ತಿದ್ದೀರಿ, ಬಹಳ ಒಳ್ಳೆಯದು. ನಿಮ್ಮ ಸಂಶೋಧನೆ ಈಗಲೇ ಶುರು ಆಗಬೇಕು. ಅಲ್ಲಿ ಹೋಗಿ ಶುರು ಮಾಡ್ತೀನಿ ಅಂದ್ರೆ ಅಲ್ಲ. ಸರ್ ಸಂಶೋಧನೆ BA 1 ಇದ್ದಾಗಲೇ ಶುರುವಾಗಿತ್ತು ಕಲಬುರಗಿಯವರು. ಅಲ್ಲಿಂದ ಶುರುವಾದ ಅವರ ಈ ಸಂಶೋಧನೆ, ಭಾಷೆ ಕುರಿತ ಸಂಶೋಧನೆ ಅಲ್ಲೇನೆ ಇನ್ನೊಂದು ಹಂತಕ್ಕೆ ಬರುತ್ತಾ. ಫೈನಲ್ ಇಯರ್ ಬಂದ ಮೇಲೆ ಅದೇ ಶಾಸನ ಸರ್ ಕೊನೆಯ ತರಗತಿಯಲ್ಲಿ ಶಬ್ದಮಣಿ ದರ್ಪಣ ಪಾಠ ಮಾಡ್ತಿರ್ತಾರೆ. ಕೊನೆಯ ತರಗತಿಯಲ್ಲಿ ನೀವು ನಿಮ್ಮ ಜೀವನದ ಗುರಿ ಏನು ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಆಗ ಕಲಬುರ್ಗಿ ಸರ್ ಹೇಳ್ತಾರೆ, ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ, ಪೊಲೀಸ್ ಆಗಬೇಕು, ಟೀಚರ್ ಆಗಬೇಕು, IAS ಆಗಬೇಕು ಹಂಗೆ ಹೇಳ್ತೀವಲ್ಲ. ಕಲಬುರ್ಗಿ ಸರ್ ಹೇಳ್ತಾರೆ, ಶಬ್ದಮಣಿ ದರ್ಪಣವನ್ನು ಕಲಿಸಬೇಕು, ನಾನು ಟೀಚರ್ ಆಗಬೇಕು ಅಂತ ಹೇಳಲ್ಲ, ಶಬ್ದಮಣಿ ದರ್ಪಣವನ್ನು ಕಲಿಸಬೇಕು ಅಂತ ಹೇಳ್ತಾರೆ. ಸುಮ್ಮನೆ ಹೇಳ್ಬಿಡ್ಬೋದು IAS ಆಗಬೇಕು ಅಂತ, ಆಗೋದು ಬಹಳ ಮುಖ್ಯ ಅಲ್ಲ. ಕೊನೆಗೆ ಆಗ್ತಾರೆ ಮಾತ್ರ ಅಲ್ಲ, ಅದೇ ಗುರುಗಳ ಜೊತೆ ಸೇರಿ ಶಬ್ದಮಣಿ ದರ್ಪಣ ಅನ್ನುವ ವಿಶಿಷ್ಟ ಕೃತಿಯನ್ನು ಸಂಪಾದನೆ ಕೂಡ ಮಾಡ್ತಾರೆ. KCD-ಯಲ್ಲಿ ಅವರು ಪ್ರಾಧ್ಯಾಪಕರಾಗಿದ್ದಾಗ DLN ಆಗಲೇ ಹೇಳಿದ್ವಿ, ಮತ್ತೆ ಮತ್ತೆ ಅವರ ಹೆಸರು ಬರುತ್ತೆ. DL ನರಸಿಂಹಾಚಾರ್ಯರು ಕಲಬುರ್ಗಿ ಸರ್ಗಿಂತ ಮೊದಲು ಬಹಳ ದೊಡ್ಡ ವಿದ್ವತ್ತಿರುವ ವ್ಯಕ್ತಿ. ಈ ಹೇಳುವ ಎಲ್ಲಾ ಕ್ಷೇತ್ರಗಳಲ್ಲೂ ಅವರು ಮೊದಲು ಸಾಧನೆ ಮಾಡಿದವರು. ಅವರು ಶಬ್ದಮಣಿ ದರ್ಪಣ ಮೊದಲು ಸಂಗ್ರಹ ಮಾಡ್ತಾರೆ. ಪಾಠ ಮಾಡ್ತಿದ್ದ ಅಧ್ಯಾಪಕರೆಲ್ಲರೂ ಕೂಡ ಆ ಕೃತಿಯನ್ನು ಬಹಳ ಪೂಜನೀಯ ಅನ್ನೋ ತರ ಬೋಧನೆ ಮಾಡ್ತಿರ್ತಾರೆ. ಯಾಕೆಂದ್ರೆ DLN ಸಂಪಾದನೆ ಮಾಡಿದ್ದು ಅನ್ನೋ ಅರ್ಥದಲ್ಲಿ ಅಲ್ಲಿರೋ ಒಂದು ತಪ್ಪನ್ನು ಗುರುತಿಸಲ್ಲ. ಆದರೆ ಅದೇ ಹೊಸದಾಗಿ ಕೆಲಸಕ್ಕೆ ಸೇರಿದ ಕಲಬುರ್ಗಿ ಸರ್ ಅವರು ಅವರ ಕುರಿತು, ಆ ಕೃತಿಯ ಕುರಿತು ಒಂದು ಸರಣಿ ಲೇಖನಗಳನ್ನೇ ಬರೀತಾರೆ. ಅಲ್ಲಿರುವ ಎಲ್ಲ ತಪ್ಪುಗಳನ್ನು ಕೂಡ ಎತ್ತಿ ತೋರಿಸ್ತಾರೆ. ಕನ್ನಡ ವಿದ್ವಾಂಸರಲ್ಲಿ ವಲಯದಲ್ಲಿ ಒಂದು ದೊಡ್ಡ ಗುಸುಗುಸು ಶುರುವಾಗಿರುತ್ತದೆ. ಅಂತ ಹಿರಿಯರ ಬಗ್ಗೆ ಕಲಬುರ್ಗಿಯನ್ನು ಸಣ್ಣವರಿದ್ದಾರೆ, ಈ ಪದಗಳನ್ನು ಬಳಸಬಾರ್ದಿತ್ತು ಅಂತ ಹೇಳ್ತಾರೆ ಹೊರತು ಕಲಬುರ್ಗಿ ಅವರು ಬರೆದಿದ್ದ ತಪ್ಪು ಅಂತ ಎಲ್ಲೂ ಹೇಳೋದೇ ಇಲ್ಲ. ಅಂದ್ರೆ ಅವರು ಅಧ್ಯಾಪನ ಆರಂಭ ಮಾಡದಲ್ಲೇ ದೊಡ್ಡ ವಿದ್ವಾಂಸರ ಜೊತೆಗಿನ ವಾಗ್ವಾದದ ಜೊತೆಗಿನ ಅವರ ಭಾಷಾ ಸಂಶೋಧನೆ ಶುರುವಾಗ್ತದೆ. ಮುಂದೆ ಶಬ್ದಮಣಿ ದರ್ಪಣದ ಸಮುಚ್ಚಯಗಳು, ಶಬ್ದಮಣಿ ದರ್ಪಣದ ಅರ್ಥವೃತ್ತಿಗಳು, ಅನ್ವಯ ವೃತ್ತಿ ಮುಂತಾದ ಹಲವು ಕುತೂಹಲಕಾರಿ ಸಂಗತಿಗಳನ್ನು ಈ ಲೇಖನದ ಮೂಲಕ ಅವರು ಸ್ಪಷ್ಟಪಡಿಸ್ತಾರೆ. ಇನ್ನು ವಚನಕಾರರು ಕನ್ನಡ ಭಾಷೆ ಅನ್ನೋ ಲೇಖನದ ಮೂಲಕ ಭಾಷೆಯನ್ನ ಮಾಲಿನ್ಯದಿಂದ ಮುಕ್ತಗೊಳಿಸೋದು ಮತ್ತು ಅದನ್ನು ಸಾಮಾಜಿಕ ನ್ಯಾಯಕ್ಕೆ ಬಳಸೋದು ಶರಣರ ಭಾಷಾ ನೀತಿಯಾಗಿತ್ತು ಅನ್ನೋದನ್ನ ಕಲಬುರ್ಗಿ ಸರ್ ಸ್ಪಷ್ಟಪಡಿಸ್ತಾರೆ. ಉದಾಹರಣೆಗೆ ಒಂದು ವಚನ ಹೇಳೋದಾದ್ರೆ ನಿಮ್ಗೆಲ್ಲ ಪರಿಚಯ ಇರುವ ವಚನ ಅದು. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ. ಲೇಖನ ಚಿಹ್ನೆ ಯಾವುದು ಇರಬೇಕು ಮುಂದೆ ವಿದ್ಯಾರ್ಥಿಗಳ ಹೇಳಬೇಕು. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ. ಎರಡು ಇದ್ರೂ ಸರಿನೇ, ಅದು ಪ್ರಶ್ನಾರ್ಥಕ ಚಿಹ್ನೆ ಇದ್ರೂ ಸರಿನೇ, ಭಾವಸೂಚಕ ಚಿಹ್ನೆ ಇದ್ರೂ ಸರಿನೇ, ಆದ್ರೆ ಅರ್ಥ ಬೇರೆ ಆಗುತ್ತೆ ಗೊತ್ತಿರಲಿ. ಪ್ರಶ್ನಾರ್ಥಕ ಚಿಹ್ನೆ ಇದ್ರೆ ಅರ್ಥ ಬೇರೆ, ಭಾವಸೂಚಕ ಚಿಹ್ನೆ ಇದ್ರೆ ಅರ್ಥ ಬೇರೆ. ಹಿಂಗ ಶರಣರ ವಚನಗಳಲ್ಲಿ ಲೇಖನ ಚಿಹ್ನೆ ನಾವು ಸೇರಿಸೋದು ಅವ್ರು ಬರೆದಿಲ್ಲ, ಎಲ್ಲೂ ಅವರ ಹಸ್ತಪ್ರತಿಗಳಲ್ಲಿ ಲೇಖನ ಚಿಹ್ನೆಗಳಿಲ್ಲ. ಯಾರು ಅದನ್ನು ಸಂಪಾದನೆ ಮಾಡ್ತೀವಲ್ಲ ಅವ್ರು ಬರೆಯೋದು. ಈಗ ಸಂಪಾದನೆ ಮಾಡೋದು ಬಹಳ ಸುಲಭ ಐತಿ. ನಾನು ಒಂದು 3-4 ಕೃತಿ ಸಂಪಾದನೆ ಮಾಡಿದ್ದೆ. ಅದು ಕಲಬುರ್ಗಿ ಸರ್ ಏನು ಶ್ರಮ ವಹಿಸಿಲ್ಲ. ನನ್ನ ಸ್ನೇಹಿತರಿಗೆ ಒಂದು 10 ಜನ ಕೇಳೋದು, ಅವ್ರ ಲೇಖನ ಬರೀತಾರೆ, ತಗೊಂಡು ಒಂದು ಪುಸ್ತಕ ಮಾಡೋದು. ಅಷ್ಟು ಸರಳ ಇರಲಿಲ್ಲ ಅವ್ರು ಸಂಪಾದನೆ ಮಾಡುವಾಗ. ಇಲ್ಲಿ ಚಿಹ್ನೆ ಯಾವ್ದು ಹಾಕ್ಬೇಕು ಅಂತ, ಪ್ರಶ್ನಾರ್ಥಕ ಚಿಹ್ನೆ ಹಾಕ್ಬೇಕು, ಭಾವಸೂಚಕ ಚಿಹ್ನೆ ಹಾಕ್ಬೇಕು, ಅರ್ಥ ಬೇರೆ ಬೇರೆ ಆಗುತ್ತೆ. ಪ್ರಶ್ನಾರ್ಥಕ ಚಿಹ್ನೆ ಅಂದ್ರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವೇ ಪ್ರಶ್ನೆ ಕೇಳದಂಗೆ, ಭಾವಸೂಚಕ ಆದ್ರೆ ಬೇರೆ. ಹಿಂಗೆ ವಚನಗಳಲ್ಲಿ ಏಕತಾನತೆಯನ್ನು ಮುರಿಯೋದಕ್ಕೆ ಹಲವಾರು ತಂತ್ರಗಳನ್ನು ಶರಣರು ಬಳಕೆ ಮಾಡ್ತಾರೆ. ಆತ್ಮೀಯ ಸಂಭಾಷಣೆ, ಪ್ರಶ್ನೋತ್ತರ ವಿಧಾನ, ಬರಿಯ ಪ್ರಶ್ನೆಗಳನ್ನು ಹಾಕುತ್ತಾ ಉತ್ತರಗಳನ್ನು ಧ್ವನಿಸುವ ಬಗೆ, ಅಯ್ಯ, ಎಲವೋ, ಅಣ್ಣಗಳಿರ, ನೋಡ ಮೊದಲಾದ ಸಂಬೋಧನಾ ರೂಪಗಳನ್ನು ಬಳಕೆ ಮಾಡೋದು, ಸಹಜವಾಗಿ ಬರುವ ಪ್ರಾಸ, ಗಾದೆ ಮಾತುಗಳು, ನುಡಿಗಟ್ಟುಗಳು ಇವೆಲ್ಲವೂ ಕೂಡ ವಚನ ಭಾಷೆಯ ವೈಶಿಷ್ಟ್ಯಗಳಾಗಿತ್ತು ಅನ್ನೋದನ್ನ ಕಲಬುರ್ಗಿ ಸರ್ ಉದಾಹರಣೆಯೊಂದಿಗೆ ಅದನ್ನ ಬಳಸಿಕೊಡ್ತಾರೆ. ಇನ್ನು ಬಹಳ ಮುಖ್ಯವಾದದ್ದು ನಾಮ ವಿಜ್ಞಾನದ ಬಗ್ಗೆ ಕಲಬುರ್ಗಿ ಸರ್ ಅವರ ಕೊಡುಗೆ ವಿಶೇಷವಾಗಿದೆ. ಕವಿ ಶೇಕ್ಸ್ಪಿಯರ್ ಹೇಳ್ತಾರೆ, ಹೆಸರಲ್ಲಿ ಏನಿದೆ. ಗುಲಾಬಿಯನ್ನ ನೀವು ಗುಲಾಬಿ ಹೆಸರು ಬಿಟ್ಟು ಬೇರೆ ಯಾವ ಹೆಸರನ್ನು ಕರೆದರೂ ಅದೇ ಪರಿಮಳವನ್ನು ಸೂಚಿಸ್ತದೆ ಅಂತ ಶೇಕ್ಸ್ಪಿಯರ್ ಹೇಳ್ತಾರೆ. ಆದರೆ ಕಲಬುರ್ಗಿ ಸರ್ ಹೆಸರಲ್ಲಿ ಎಲ್ಲ ಇದೆ ಅಂತ. ಹೆಸರಿನಲ್ಲಿ ಇತಿಹಾಸ ಇದೆ, ಹೆಸರಿನಲ್ಲಿ ನಮ್ಮ ಸಂಸ್ಕೃತಿ ಇದೆ, ನಮ್ಮ ಪರಂಪರೆ ಇದೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವನೂ ಇದೆ, ಮನೋಭಾವನೂ ಇದೆ,
ಅವರ ಪೂರ್ವಜರು ಬಹಳ ದಿನದಿಂದ ಮಾಡ್ಕೊಂಡು ಬಂದ ವೃತ್ತಿಯನ್ನು ಕೂಡ ಅದು ಸೂಚಿಸ್ತದೆ. ಬಿರಾದಾರ ಕೂಡಲೇ ಬಿಜಾಪುರದವರು ಅಂದ್ರು ಸರ್, ನನ್ನ ಮೂಲನೂ ಸೂಚಿಸ್ತದ ಅದು. ಹಂಗಾಗಿ ಹೆಸರಿನಲ್ಲಿ ಎಲ್ಲ ಇದೆ ಅಂತಿದ್ರು ಕಲಬುರ್ಗಿ ಸರ್. ಒಂದು ಹೆಸರಿನ ಸುತ್ತ ಇರುವ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕುವ ಶಾಸನ, ಜಾನಪದ, ಗಾದೆ ಮಾತು, ಒಡೆನುಡಿ ಇವುಗಳ ಮೂಲಕ ಸ್ಪಷ್ಟ ನಿಲುವಿಗೆ ಬರುವಂತಹ ಅಂತರ್ಶಿಸ್ತೀಯ ಅಧ್ಯಯನದ ಮೂಲಕ ನಾಮ ವ್ಯಾಸಂಗವನ್ನು ಅವರು ನಾಮವಿಜ್ಞಾನ ಕೃತಿಯಲ್ಲಿ ಮಾಡ್ತಾರೆ. ಭೈರಪ್ಪ, ಜುಂಜಪ್ಪ, ಮೈಲಾರ, ಬೂದುಗ, ಹರಿಹರ, ಯಲ್ಲಮ್ಮ, ಅರಿಕೇಸರಿ ಇಂತಹ ವ್ಯಕ್ತಿ ನಾಮಗಳ ಕುರಿತು ಬಹಳ ವಿದ್ವತ್ಪೂರ್ಣ ಲೇಖನಗಳನ್ನು ಕಲಬುರ್ಗಿ ಸರ್ ಬರೀತಾರೆ. ಮಾತ್ರ ಅಲ್ಲ, ಬನವಾಸಿ, ಧಾರವಾಡ, ಚಿತ್ರದುರ್ಗ ಇಂತಹ ಗ್ರಾಮನಾಮಗಳು, ವಾರದ, ಕತ್ತಿಶೆಟ್ಟಿ, ಪಟ್ಟಣಶೆಟ್ಟಿ, ಕಂಬಳಿ ಇಂತಹ ವ್ಯಕ್ತಿ ನಾಮಗಳನ್ನು ಕುರಿತು, ಕುಟುಂಬ ನಾಮಗಳನ್ನು ಕುರಿತು ಕೂಡ ಅವರು ಬಹು ಆಯಾಮದಲ್ಲಿ ಯೋಚನೆಯನ್ನು ಮಾಡ್ತಾರೆ. ಅವರೊಂದು ಅಡ್ಡ ಹೆಸರುಗಳು ಅಂತ ಒಂದು ಲೇಖನ ಇದೆ, ಒಂದು 6 ಪುಟದ ಲೇಖನ. ಅದನ್ನು ನೀವು ಓದಿದ್ರೆ PhDಗೂ ಕೂಡ ಅದನ್ನು ವಿಸ್ತರಿಸಬಹುದು. ಅಷ್ಟು ವಿಚಾರಗಳು ಒಂದೇ ಲೇಖನದಲ್ಲಿ 6 ಪುಟದಲ್ಲಿ ಇದೆ. ಅಂತಹ ವಿದ್ವತ್ಪೂರ್ಣ ಲೇಖನಗಳನ್ನು ಅವರು ಬರೀತಾ ಇದ್ದಾರೆ. ಇನ್ನು 5ನೇ ಕ್ಷೇತ್ರ ಅವರು ಜಾನಪದ ಸಾಹಿತ್ಯ. ಜನವಾಣಿ ಬೇರು, ಕವಿವಾಣಿ ಹೂವು ಅಂತ ಒಂದು ಮಾತಿದೆ. ಶಿಷ್ಟ ಸಾಹಿತ್ಯಕ್ಕಿಂತ ಅದಕ್ಕೆಲ್ಲ ಮೂಲ ಯಾವುದಂದ್ರೆ ಜನಪದ ಸಾಹಿತ್ಯನೇ. ಆ ಕ್ಷೇತ್ರದಲ್ಲೂ ಕೂಡ ಹಲವು ಮಹತ್ವದ ಸಂಶೋಧನೆಗಳನ್ನ ಕಲಬುರ್ಗಿ ಸರ್ ಮಾಡ್ತಾರೆ. ಅದರಲ್ಲಿ ಉತ್ತರ ಕರ್ನಾಟಕದ ಜನಪದ ಪದ್ಯ ಸಾಹಿತ್ಯ ಅನ್ನೋ ಕೃತಿ ಬಹಳ ಮುಖ್ಯವಾದದ್ದು. ಆಗ ಉತ್ತರ ಕರ್ನಾಟಕದಲ್ಲಿ ಪ್ರಚಲಿತ ಇದ್ದ ಎಲ್ಲ ಪದ್ಯ ಪ್ರಕಾರಗಳನ್ನು ಸಂಗ್ರಹಿಸಿ ಗಂಡಸರ ಹಾಡುಗಳು, ಹೆಂಗಸರ ಹಾಡುಗಳು, ಮಕ್ಕಳ ಹಾಡುಗಳು ಅಂತೇಳಿ ಶಾಸ್ತ್ರೀಯವಾಗಿ ಅದನ್ನು ವಿಭಾಗ ಮಾಡ್ತಾರೆ. ಈ ರೀತಿ ಮಾಡಿದ್ದು ಕಲಬುರ್ಗಿ ಸರೇ ಮೊದಲು. ಮಾತ್ರ ಅಲ್ಲ, ಆಯಾ ಹಾಡುಗಳ ಸ್ವರೂಪ, ಉದಾಹರಣೆ, ಹಾಡುಗಳ ಸಾಂಸ್ಕೃತಿಕ ಮಹತ್ವ ಅವುಗಳನ್ನು ಕೂಡ ನಿರೂಪಿಸ್ತಾರೆ. ಈಗಲೂ ಕೂಡ ಜನಪದ ಪದ್ಯ ಸಾಹಿತ್ಯ ಅಭ್ಯಾಸ ಮಾಡೋರು ಈ ಕೃತಿಯನ್ನ ನೋಡಲೇಬೇಕು. ಮಾರ್ಗ ಸಂಪುಟ 2ರಲ್ಲಿ ಜಾನಪದ ಮಾರ್ಗ ಅನ್ನುವ ಅಧ್ಯಾಯದಲ್ಲಿ 27 ಲೇಖನಗಳು ಅವರು ಜನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಇದಾವೆ. ಅವ್ರು ಏನೇ ಕೇಳಿದ್ರು, ಏನೇ ನೋಡಿದ್ರು ಕೂಡ ಸಂಶೋಧನಾ ದೃಷ್ಟಿಯಿಂದಾನೇ ನೋಡ್ತಾ ಇದ್ರು. ಅವ್ರು ಯಾರು ಗಾದೆ ಮಾತು ಬಳಸಿದ್ರು ಕೂಡ ಅವ್ರಿಗೊಂದ್ಸಲ ಸಮಗಾರ ದೇವರಿಗೆ ಮಚ್ಚೆ ಪೆಟ್ಟು ಅಂತ ಯಾರೋ ಗಾದೆ ಮಾತು ಬಳಸ್ತಾರೆ ಕಲಬುರ್ಗಿ ಸರ್ ಮುಂದೆ. ಈ ಗಾದೆ ಮಾತು ಕಲಬುರ್ಗಿ ಸರ್ ಮನಸ್ಸಿನಲ್ಲಿ ಸುಳಿದಾಗ ಅವರು ಪ್ರಾಚೀನ ಕಾವ್ಯಗಳು, ಶಾಸನಗಳ ಕಡೆ ಹೋಗ್ತಾರೆ. ಹಿಂದೆ ದುಡ್ಡು ಕೊಟ್ಟು ಬಯಸ್ಕೊಳ್ತಿದ್ರಂತೆ ನಮ್ಮ ಪೂರ್ವಜರು. ದುಡ್ಡು ಕೊಟ್ಟು ಬಯಸ್ಕೊಳ್ತಿದ್ರಂತ ತಾಮಸ್ಯ ಗುಣ ಹೋಗಲಾಡಿಸ್ಲಿಕ್ಕೆ, ನಮ್ಮಲ್ಲಿರೋ ಕೆಟ್ಟ ಗುಣ ಹೋಗ್ಬೇಕು ಅಂದ್ರೆ ಬೇರೆ ಕಡೆಯಿಂದ ಬಯಸ್ಕೋಬೇಕು ಅಂತ. ಮತ್ತೆ ಅಂತ ದೇವರುಗಳು ಕೂಡ ಇದಾವೆ. ಬೈಗುಳಗಳ ಗಾದೆಗಳು ಪೂಜಾ ವಿಧಾನದ ಬಳಕೆಯನ್ನ, ಅವುಗಳ ಬಳಯುವಿಕೆಯನ್ನ ಸೂಚಿಸಬಹುದು ಅಂತ ಕಲಬುರ್ಗಿ ಸರ್ ನಿರ್ಣಯಿಸ್ತಾರೆ. ಇದು ನೋಡಿದ ಮೇಲೆ ನನಗೂ ಒಂದು ಗಾದೆ ನೆನಪಾಯ್ತು. ನಮ್ಮವ್ವ ಯಾವಾಗಲೂ ಅದನ್ನು ಬಳಸ್ತಾ ಇದ್ರು. ಉಗುಳು ಮಾರಿ ದೇವರಿಗೆ ಉಗುಳೇ ನೈವೇದ್ಯ ಅಂತ ಯಾವಾಗಲೂ ಬಯಸ್ಕೊಳ್ತಿದ್ರೆ ಅವ್ರಿಗೆ ಬಳಸ್ತಾ ಇದ್ರು ಈ ಗಾದೆ ಮಾತು. ಹಿಂದೆ ಬಸವಣ್ಣ ಕೂಡ ಅದನ್ನು ಬಳಸಿದ್ರು. ನನಗೆ ಅದೊಂದು ವಚನ ನೆನಪಾಯ್ತು. ಹೊಯ್ದವರನ್ನ ಹೊರೆದವರೆಂಬೆ, ಬೈದವರನ್ನ ಬಂಧುಗಳೆಂಬೆ, ನಿಂದಿಸದವರನ್ನ ತಂದೆ ತಾಯಿಗಳೆಂಬೆ, ಆಳಿಗೊಂಡವರನ್ನ ಆಳಿದವರೆಂಬೆ, ಜರಿದವರನ್ನ ಜನ್ಮ ಬಂಧುಗಳೆಂಬೆ, ಹೊಗಳಿದವರನ್ನು ಎನ್ನ ಹೊನ್ನ ಶೂಲದಲ್ಲಿಕ್ಕಿದರೆಂಬೆ ಕೂಡಲ ಸಂಗಮ ದೇವ ಅನ್ನೋ ಬಸವಣ್ಣ ವಚನ ಕೂಡ ಹಿಂದೆ ಬೈಗುಳನ ನೈವೇದ್ಯ ಅಂತ ಸ್ವೀಕಾರ ಮಾಡ್ತಿದ್ರು ಅನ್ನುವ ಕಲಬುರ್ಗಿ ಸರ್ ಅವರ ಮಾತಿಗೆ ನಿದರ್ಶನ ಅಂತ ನನಗನ್ನಿಸ್ತು. ಇನ್ನ ಜನಪದ ಸಾಹಿತ್ಯದ ಹೆಸರಿನಲ್ಲಿ ಆಗಿರುವ ತಪ್ಪುಗಳನ್ನ ತಿದ್ದುವ ಕೆಲಸ ಕೂಡ ಕಲಬುರ್ಗಿ ಸರ್ ಮಾಡಿದ್ರು. ಸಂಗ್ಯಾಬಾಳೆ ಅನ್ನೋದು ಬೆಳಗಾವಿ ಜಿಲ್ಲೆಯಲ್ಲಿ ಬಹಳ ಜನಪ್ರಿಯವಾಗಿರುವ ಒಂದು ಜನಪದ ಬಯಲಾಟ. ಅದು ತಪ್ಪು ಅಂತ ಕಲಬುರ್ಗಿ ಸರ್ ವಾದ ಮಾಡ್ತಾರೆ. ಸಾಹಿತ್ಯದ ಹೆಸರಿನಲ್ಲಿ ಒಬ್ಬ ವ್ಯಕ್ತಿಯ ಚರಿತ್ರ ಹನನವನ್ನು ಮಾಡಬಾರದು. ಸಾಹಿತ್ಯ ಜನರ ಮನಸ್ಸನ್ನ ಅರಳಿಸಬೇಕೇ ಹೊರತು ವೈಯಕ್ತಿಕ ಹನನಕ್ಕೆ ಇಳಿಬಾರದು ಅನ್ನೋ ನೆಲೆಯಲ್ಲಿ ಕರೆ ಕರೆ ಸಂಗ್ಯಾಬಾಳೆ ಅಂತ ಒಂದು ನಾಟಕ ಬರೀತಾರೆ. ಅಂದ್ರೆ ಗಂಗಿ ಅನ್ನೊಬ್ಬ ಗರತಿ ಪತ್ತಾರ್ ಮಾಸ್ತರ್ನಿಗೆ ಒಲಿಲಿಲ್ಲ ಅನ್ನೋ ಕಾರಣಕ್ಕಾಗಿ ಸಂಗ್ಯಾಬಾಳೆ ಅನ್ನೋ ನಾಟಕ ಬರೆದ್ರು ಅನ್ನೋದನ್ನ ತಿದ್ದಿ ಕಲಬುರ್ಗಿ ಸರ್ ಬರೀತಾರೆ. ಕೆಡಿಸಬ್ಯಾಡ್ರಿ ಕಾಗದದ ಗರತಿಯ ಮಿಂಡ ಮಸಿಯ ಕೆಳಗೆ, ತೊಳೆಯಬ್ಯಾಡ್ರಿ ವಿಷದ ಲೇಖನಿ ಕುಡಿಯುವ ನೀರಿನೊಳಗೆ, ಮಾನವಂತರು ಮಾನಿ ಎತ್ತದಂಗ ಬರಿಬ್ಯಾಡ್ರಿ ತೆಗಳಿ, ಮಾನಿಗೇಡಿಗಳು ಮೆರಿಯುವಂಗ ಬರಿಬ್ಯಾಡ್ರಿ ಹೋಗ್ಲಿ ಅಂತ ಆ ನಾಟಕದಲ್ಲಿ ಕಲಬುರ್ಗಿ ಸರ್ ಬಹಳ ಚೆನ್ನಾಗಿ ಬರೀತಾರೆ. ಇನ್ನ 6ನೇ ಕ್ಷೇತ್ರ ಅದು ಶಿಷ್ಟ ಸಾಹಿತ್ಯ. ಶಿಷ್ಟ ಸಾಹಿತ್ಯ ಅದರಲ್ಲಿ ಹಳಗನ್ನಡ ಇದೆ, ನಡುಗನ್ನಡ ಇದೆ, ಹೊಸಗನ್ನಡ ಇದೆ. 3 ವಿಭಾಗದಲ್ಲೂ ಕೂಡ ಮಹತ್ವಪೂರ್ಣ ಕಲಬುರ್ಗಿ ಸರ್ ಮಾಡ್ತಾರೆ. ಕಲಬುರ್ಗಿ ಸರ್ ಪಾಠನ ಮೇಡಮ್ ಅವರು ನೇರವಾಗಿ ಕೇಳಿದ್ರಿಂದ ಅವ್ರಿಗೆ ಗೊತ್ತಿರ್ತದೆ. ಶಾಸ್ತ್ರ ವಿಷಯಗಳ ಬೋಧನೆಗೂ ಕೂಡ
ಸೃಜನಶೀಲ ಪಾಠಗಳ ಬೋಧನೆ ತರ ಮಾಡ್ತಾ ಇದ್ರಂತೆ ಕಲಬುರ್ಗಿ ಸರ್. ಶಾಸ್ತ್ರವನ್ನು ಕೇಳುವ ಕಾವ್ಯಾಸಕ್ತಿಯಿಂದ ವಿದ್ಯಾರ್ಥಿಗಳು ಕೇಳಬೇಕು ಮತ್ತು ಕಾವ್ಯವನ್ನು ಹೆಂಗ್ ಕೇಳ್ತಾ ಇದ್ರು, ಶಾಸ್ತ್ರನೂ ಹಂಗೆ ಕೇಳ್ಬೇಕು, ಹಂಗೆ ಪಾಠ ಮಾಡ್ತಾ ಇದ್ರಂತ. ಆ ವಿಡಿಯೋ ಕೂಡ ನೋಡಿದೆ ಈ ನೆವದಲ್ಲಿ ನಾನು. ಕಾವೇರಿಯಿಂದ ಆ ಗೋದಾವರಿ ಮಧ್ಯ ನಾಡದ ಕನ್ನಡದೋಳು ನಾವು ಹಂಗ ಓದ್ತೇವೆ, ಅವ್ರು ಓದ್ತಾ ಇದ್ರು ಕಾವೇರಿಯಿಂದ ಆ ಗೋದಾವರಿ ಹೊರಮಿರ್ಪ ನಾಡು ಅದು ಆ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾ ವಲಯ ವಿಲೀನ ವಿಷಯದ ವಿಷಯ ವಿಶೇಷಂ ಅಂತ ಓದ್ತಾ ಇದ್ರಂತೆ. ಆ ಅಂತ ಹೇಳಿದಾಗಲೆಲ್ಲ ವಿದ್ಯಾರ್ಥಿಗಳು ಹಿಂದಿರುಗಿ ನೋಡ್ತಿದ್ರಂತೆ, ಯಾವ ಕಡೆ ಕೈ ಮಾಡ್ತಿದ್ರು ಆ ಕಡೆ ನೋಡ್ತಿದ್ರಂತೆ. ಅಷ್ಟು ಚಂದ ಹಳಗನ್ನಡ ಓದೋರು, ಅಂದ್ರೆ ಓದ್ಬೇಕು ಅಂದ್ರೆ ಅದನ್ನ ತಿಳ್ಕೋಬೇಕು. ಅವ್ರ PhD ಪ್ರಬಂಧನೇ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಆಗಿತ್ತು. ಕವಿರಾಜ ಮಾರ್ಗದ ಕೃತಿಯನ್ನು ಇಟ್ಟುಕೊಂಡು ಅದರ ಸುತ್ತಮುತ್ತ ಏನೇನು ಕೃತಿಗಳ ರಚನೆಯಾಗಿತ್ತು ಅನ್ನೋದನ್ನ ಊಹಾತ್ಮಕವಾಗಿ ಮತ್ತು ಸ್ಪಷ್ಟ ದಾಖಲೆಗಳೊಂದಿಗೆ ಅವರು ಆ ಪ್ರಬಂಧವನ್ನ ರಚನೆ ಮಾಡ್ತಾರೆ. ದವಡ ಹಾಡು, ಅಂಟಿ ಸುಟ್ಟಿಗೆ, ಜೋಕುಮಾರನ ಹಾಡು, ವೀರನ ಕತೆ, ಅಣಿಪಿಣಿ ಮೊದಲಾದ ಪಂಪಪೂರ್ವ ಯುಗದ ಜನಪದ ಹಾಡುಗಳನ್ನ ಅವರ ಆ ಪ್ರಬಂಧದಲ್ಲಿ ಸ್ಪಷ್ಟವಾಗಿ ಇತ್ತು ಅನ್ನೋ ದಾಖಲೆಯನ್ನು ಕೊಡ್ತಾರೆ. ನಾಡು, ನಾಡವರು, ಕವಿರಾಜ ಮಾರ್ಗೋಕ್ತ ಕವಿಗಳು, ಶಾಸನ ಸಾಹಿತ್ಯ, ಶಾಸನ ಕವಿಗಳು ಮುಂತಾದ ಕೃತಿಗಳ ಮೂಲಕ ಅವರು ಹಳಗನ್ನಡ ಸಾಹಿತ್ಯವನ್ನು ಮತ್ತಷ್ಟು ವಿಸ್ತರಿಸುವ ಕೆಲಸ ಮಾಡ್ತಾರೆ. ಇನ್ನು ಒಡ್ಡಾರಾಧನೆ ನಿಜವಾದ ಹೆಸರು ಆರಾಧನಾ ಕರ್ನಾಟಕ ಟೀಕಾ ಅಂತ ಹೇಳಿ, ಅದರ ಕರ್ತೃ ಭಾಜಿಷ್ಣು ಅಂತ ಹೇಳಿ ಹೊಸ ಸಂಗತಿಗಳನ್ನ ನಮಗೆ ತಿಳಿಸುವ ಪ್ರಯತ್ನವನ್ನ ಮಾಡ್ತಾರೆ. ಪಂಪನ ಪರಿಸರ, ಪಂಪನ ಧರ್ಮಪುರ ಕ್ಷೇತ್ರ ಕಾರ್ಯ, ಪಂಪನ ಐತಿಹಾಸಿಕ ಧಾರ್ಮಿಕ ಹಿನ್ನೆಲೆ, ಪಂಪನ ತಮ್ಮ ಜಿನವಲ್ಲಭ ಮುಂತಾದ ಲೇಖನಗಳು ಈಗಲೂ ಕೂಡ ಪಂಪನನ್ನ ಅಧ್ಯಯನ ಮಾಡುವವರಿಗೆ ನೋಡಲೇಬೇಕಾದಂತಹ ಮಹತ್ವದ ವಿದ್ವತ್ಪೂರ್ಣ ಸಂಶೋಧನಾ ಲೇಖನಗಳು. ಪಾಠ ಪರಿಷ್ಕರಣ ದೃಷ್ಟಿಯಿಂದ ಗದಾಯುದ್ಧ ಒಂದು ಪದ್ಯ, ರನ್ನನ ಒಂದು ಪದ್ಯದ ಅರ್ಥ ಸಮಸ್ಯೆ ಲೇಖನಗಳು ವಿದ್ವಾಂಸರ ಗಮನ ಸೆಳೆದಿರುವ ಸಂಶೋಧನಾ ಲೇಖನಗಳು. ಇನ್ನು ನಡುಗನ್ನಡಕ್ಕೆ ಬಂದ್ರೆ ಕಲಬುರ್ಗಿಯವರು ವಚನ ಸಾಹಿತ್ಯ ಮತ್ತು ವಚನಕಾರನ ಕುರಿತು ಮೌಲಿಕವಾದ ಲೇಖನಗಳನ್ನ ಬರೆದಿದ್ದಾರೆ. ಬಸವಣ್ಣನವರ ಜನನದ ಉದ್ದೇಶ, ಮಹಾದೇವ ಮತ್ತು ಬಸವಣ್ಣನ ಪೂರ್ವಜರು, ಬಸವಣ್ಣನವರ ಅಡ್ಡ ಹೆಸರು ಇವೆಲ್ಲವೂ ಕೂಡ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ ಬಸವಣ್ಣನವರ ಇತಿವೃತ್ತಗಳನ್ನು ತಿಳ್ಕೊಳ್ಳಿಕ್ಕೆ ನಾವು ಓದಲೇಬೇಕಾದ ಲೇಖನಗಳಾದ್ರೆ ದೇವರ ದಾಸಿಮಯ್ಯ ಮತ್ತು ಜೇಡರ ದಾಸಿಮಯ್ಯ ಇಬ್ಬರು ಬೇರೆ ಬೇರೆ ಅನ್ನೋದನ್ನ ಕಲಬುರ್ಗಿ ಸರ್ ಅವರು ಬಹಳ ಸ್ಪಷ್ಟವಾಗಿ ಮಂಡಿಸ್ತಾರೆ. ದೇವರ ದಾಸಿಮಯ್ಯ ವೀರಶೈವ ಸನ್ಯಾಸಿಯಾಗಿದ್ದ, ಬ್ರಹ್ಮಚಾರಿಯಾಗಿದ್ರೆ, ಜೇಡರ ದಾಸಿಮಯ್ಯ ನೇಕಾರ ಸಮಾಜದ ಗೃಹಸ್ಥ ಮತ್ತು ಆದ್ಯ ವಚನಕಾರ ಅನ್ನೋದನ್ನ ಖಚಿತವಾಗಿ ಅವರು ಪ್ರತಿಪಾದನೆ ಮಾಡ್ತಾರೆ. ವಚನ ಸಾಹಿತ್ಯದ ಕುರಿತಂತೆ 20ಕ್ಕೂ ಹೆಚ್ಚು ಕೃತಿಗಳನ್ನ ಕಲಬುರ್ಗಿ ಸರ್ ಬರೀತಾರೆ. ಬೇಂದ್ರೆ ಒಂದ್ ಕಡೆ ಹೇಳ್ತಾರೆ, ಕವಿತಾ ಬರೀಲಾಕ ಏನ್ ಬೇಕ, ಕುಂತೊಂದು ಹುಣಸಿ ಮರ ಸಾಕಂತ. ಕಲಬುರ್ಗಿ ಸರ್ ಹೇಳ್ತಾ ಇದ್ರು, ಸಂಶೋಧನೆ ಬರೀಲಾಕ ಒಂದು ಶಬ್ದ ಸಾಕು, ಒಂದು ಪದ ಸಿಕ್ಕರು ಸಾಕು, ಅದನ್ನ ಹಿಡ್ಕೊಂಡು ಬರಿತಾ ಇದ್ರು. ಉದಾಹರಣೆಗೆ ಹರಿಹರ ಅನ್ನೋ ಒಂದು ಹೆಸರು ತಾವೆಲ್ಲ ರಗಳೆ ಓದಿರಿ, ದೇವನಲ್ಲದೆ ಕುಲವೇ ಸತ್ಕುಲಂ ರಗಳೆ ಓದಿದ್ರಿ. ಈಗ 6th ಸೆಮ್ ಮತ್ತು 4th ಸೆಮ್ ಇರೋರು ಪುಷ್ಪ ರಗಳೆ ಓದಿದ್ರಿ. ಹರಿಹರನ ಬಗ್ಗೆ ಗೊತ್ತಿದೆ. ಹರಿಹರ ಶಿವನನ್ನು ಆರಾಧಿಸುವ ಒಬ್ಬ ಭಕ್ತ ಕವಿ. ಹರಿ ಅನ್ನೋ ಹೆಸರು ಯಾಕೆ ಬಂತ ಅವ್ರ ಹೆಸರು ಜೊತೆಗೆ ಅನ್ನೋ ಒಂದು ಜಿಜ್ಞಾಸೆ ಕಲಬುರ್ಗಿ ಸರ್ ಶುರು ಆಗ್ತೈತಿ. ಅವ್ರಿಗಿಂತ ಮೊದಲು ಒಬ್ರು ಯಾರೋ ಲೇಖನ ಬರೀತಾರೆ, ಹರಿಹರದ ಸಮನ್ವಯನ ಸೂಚಿಸೋದು ಆ ಪದದ ಅರ್ಥ. ಅದೇ ಕಲಬುರ್ಗಿ ಸರ್ ಹರಿಹರನ ಹೆಸರಿನ ರೂಪ ನಿಷ್ಪತ್ತಿ, ಹರಿಹರ ದೇವನ ಹೆಸರು ಮರು ಸಮರ್ಥನೆ ಅನ್ನೋ ಲೇಖನಗಳ ಮೂಲಕ ಅದು ಹರಿಹರರ ಸಮರ್ಥನೆ ಅಲ್ಲ, ಹರಿಹರ ದೇವ, ಹರಿಹರ ದೇವ, ಹರಿಹರ ದೇವ ಅಂತೇಳಿ ಬದಲಾಗಿದ್ದು ಅಂತ ಸೂಕ್ತ ಸಾಕ್ಷ್ಯಾಧಾರಗಳ ಮೂಲಕ ಸಾಬೀತು ಮಾಡ್ತಾರೆ. ಹರಿಹರನ ಸಾಹಿತ್ಯದಲ್ಲಿ ಹೋರಾಟ ಧ್ವನಿಗಳು, ಬಸವರಾಜ ದೇವರ ರಗಳೆಯಲ್ಲಿ ಬಸವ ಮೌಲ್ಯ ಪ್ರತಿಪಾದನೆ ಅನ್ನೋ ಲೇಖನಗಳ ಮೂಲಕ ಮತ್ತಷ್ಟು ಆ ವಿವರಗಳನ್ನ ಮುಂದುವರಿಸುವ ಪ್ರಯತ್ನವನ್ನ ಮಾಡ್ತಾರೆ. ಇನ್ನು ಹೊಸಗನ್ನಡಕ್ಕೆ ಬಂದ್ರೆ ಅಲ್ಲೂ ಕೂಡ ಬಹಳ ಮುಖ್ಯವಾದ ಕೆಲವೇ ಸಂಶೋಧನಾ ಲೇಖನಗಳನ್ನು ಬರೆದು ಕೂಡ ಇನ್ನೂ ಕೂಡ ನಾವು ಓದಲೇಬೇಕಾದ ಬರವಣಿಗೆಯನ್ನ ಕಲಬುರ್ಗಿ ಸರ್ ಮಾಡಿದ್ದಾರೆ. ಅವರ ನಿರ್ಣಯಗಳು ನಮಗೆ ದಿಗಿಲು ಹುಟ್ಟಿಸ್ತಾ ಇತ್ತು. ಅವರು BM ಶ್ರೀ ಅವರ ಕುರಿತು ಬಂದ ಲೇಖನದಲ್ಲಿ ಮೊದಲಿಗೆನೆ ಬರೀತಾರೆ, BM ಶ್ರೀ ಅವರು ಮೂಲತಃ ಪ್ರಥಮ ದರ್ಜೆಯ ಒಬ್ಬ ಲೇಖಕರು ಅಲ್ಲೇ ಅಲ್ಲ. BM ಶ್ರೀ ಅಂದ್ರೆ ಹೊಸಗನ್ನಡದ ಮುಂಗೋಳಿಯವರು ಅಂತ ನಾವು ಓದ್ತೇವೆ, ಕನ್ನಡದ ಗಂಡುವ ಅಂತ ಓದ್ತೇವೆ. ಆದ್ರೆ ಕಲಬುರ್ಗಿ ಸರ್ ಬರೀತಾರೆ, ಅವರು ಪ್ರಥಮ ದರ್ಜೆಯ ಲೇಖಕರು ಅಲ್ಲೇ ಅಲ್ಲ. ಅದು ನೋಡಿದ್ರೆ ಶಾಕ್ ಆಗ್ಬೇಕು. ಮುಂದುವರೆದು ಬರೀತಾರೆ, ಅವರು ಪ್ರಪ್ರಥಮ ದರ್ಜೆಯ ಒಬ್ಬ ಪ್ರೇರಣೆ ಅಂತ. ಒಳ್ಳೆ ಲೇಖಕರಲ್ಲ, ಒಳ್ಳೆ ಪ್ರೇರಕರು ಅನ್ನೋ ಅರ್ಥದಲ್ಲಿ ಅವರು ಅವ್ರ ಬಗ್ಗೆ ಬರೀತಾರೆ. ಈ ರೀತಿ ಹೊಸಗನ್ನಡದಲ್ಲೂ ಕೂಡ ಅವರು ಕೆಲಸವನ್ನು ಮಾಡ್ತಾರೆ. ಇನ್ನು 7ನೇ ಕ್ಷೇತ್ರ ಅದು ಕನ್ನಡ ಸಂಸ್ಕೃತಿ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಪರಂಪರೆ ಬಗ್ಗೆ ಪ್ರೀತಿ ಅಭಿಮಾನಗಳು ಕಲಬುರ್ಗಿ ಸರ್ ಅವರಿಗೆ
ಉಸಿರಿನ ಭಾಗನೇ ಆಗಿತ್ತು. ಅವರೇ ಬರೀತಾರೆ ಒಂದು ಕಡೆ, ಪರಂಪರೆಯಲ್ಲಿ ಪ್ರಜ್ಞೆ ಇಲ್ಲದವರಿಗೆ ಈ ದೇಶವೂ ಅಷ್ಟೇ, ಪರದೇಶವೂ ಅಷ್ಟೇ, ಈ ಭಾಷೆಯೂ ಅಷ್ಟೇ, ಪರಭಾಷೆಯೂ ಅಷ್ಟೇ. ಅಂಥವನಿಗೆ ಉಪಜೀವನ ಮುಖ್ಯವಾಗಿರುತ್ತದೆ ಹೊರತು ಜೀವನವಲ್ಲ. ವ್ಯಕ್ತಿ ಕೇಂದ್ರಿತವಾಗಿ ಬದುಕುವುದು ಉಪಜೀವನವಾದರೆ ಪರಂಪರೆ ಕೇಂದ್ರಿತವಾಗಿ ಬದುಕುವುದು ಜೀವನ. ಕಲಬುರ್ಗಿ ಸರ್ ಎಂದು ಉಪಜೀವನ ಮಾಡಲಿಲ್ಲ. ಅವ್ರ ಇಡೀ ಬದುಕು ಬರುವಾಗ ಇಂಚಲ್ ಸರ್ ನಾವು ಮಾತಾಡ್ತಿದ್ವಿ, ನನ್ನ ಜೀವನದ ಎರಡು ಮುಖ್ಯ ಗುರುಗಳಂದ್ರೆ ಒಂದು ಬಸವಣ್ಣ ಇನ್ನೊಂದು ಕನ್ನಡ ಅಂತ ಹೇಳ್ತಾ ಇದ್ವಿ. ಅವೆರಡು ನನ್ನ ಎರಡು ಕಣ್ಣುಗಳು ಅಂತ. ಸ್ಯಾಲ್ರಿ ತಗೊಳ್ಳೋ ನನ್ನ ಜೀವನದ ಉದ್ದೇಶ ಅಂತ ಎಂದು ಭಾವಿಸಲೇ ಇಲ್ಲ. ಅವರು ಪರಂಪರೆಗೋಸ್ಕರ ಬದುಕು ಹಂಗೆ ಬದುಕ್ತಾರೆ. ಹಂಗೆ ಬದುಕಿದ ಕಲಬುರ್ಗಿ ಸರ್ ಅವರು ವಚನಕಾರರ ಲಿಂಗಾಯತ ಧರ್ಮವು ಹಿಂದೂ ಧರ್ಮದ ಭಾಗವಲ್ಲ, ಅದು ವೈದಿಕ ಧರ್ಮಕ್ಕೆ ಪರ್ಯಾಯವಾಗಿ ಹುಟ್ಟಿಕೊಂಡ ಕನ್ನಡ ನಾಡಿನ ಕನ್ನಡಿಗರ ಪ್ರತ್ಯೇಕ ಧರ್ಮ ಅಂತ ಪ್ರತಿಪಾದಿಸ್ತಾ ಇದ್ರು. ವೀರಶೈವ ಬೇರೆ, ಲಿಂಗಾಯತ ಬೇರೆ. ವೀರಶೈವ ದ್ವೈತ, ಲಿಂಗಾಯತ ಅದ್ವೈತ. ಶರಣರು ಕಟ್ಟಿದ್ದು ಲಿಂಗಾಯತ ಧರ್ಮ ಎಂಬುದಕ್ಕೆ ವಚನಗಳ, ಶಾಸನಗಳ, ಸಾಕ್ಷಿಗಳ ಮೂಲಕ ವಿಶ್ಲೇಷಣೆ, ವ್ಯಾಖ್ಯಾನದ ಮೂಲಕ ಅದನ್ನ ಪ್ರತಿಪಾದನೆ ಮಾಡುವ ಕೆಲಸವನ್ನ ಕಲಬುರ್ಗಿ ಸರ್ ಮಾಡ್ತಾರೆ. ಕಲಬುರ್ಗಿಯವರ ಕನ್ನಡ ಸಾಂಸ್ಕೃತಿಕ ಪ್ರಜ್ಞೆ ಹಿಂದೆ ಒಂದು ಘಾಸಿಗೊಂಡ ಮನಸ್ಸಿತ್ತು ಅಂತ ನನಗನ್ಸುತ್ತೆ. ಅನ್ಯ ಧರ್ಮ, ಅನ್ಯ ಭಾಷೆ, ಅನ್ಯ ಸಂಸ್ಕೃತಿಯ ಆಡಳಿತ ಕನ್ನಡ ನಾಡಿನ ಮೇಲೆ, ಈ ನೆಲದ ಮೇಲೆ, ಈ ನೆಲದ ಧರ್ಮದ ಮೇಲೆ, ಸಂಸ್ಕೃತಿ ಮೇಲೆ ದಾಳಿ ಮಾಡಿದೆ ಅನ್ನೋದು ಅವರ ಸಂಸ್ಕೃತಿ ಚಿಂತನೆಯ ಸಂಶೋಧನೆಗಳ ಹಿಂದಿನ ನಿಲುವಾಗಿತ್ತು. ಚಾವುಂಡರಾಯನ ತಮಿಳು ಪ್ರೀತಿ, ಗಂಗರಾಜನ ಮರಾಠಿ ಪ್ರೀತಿ, ವಿಷ್ಣುವರ್ಧನನ ತಮಿಳು ಸಂಸ್ಕೃತಿಯ ಆಗಮನ, ಕೃಷ್ಣದೇವರಾಯ ತೆಲುಗು ಸಂಸ್ಕೃತಿಯ ಆಕ್ರಮಣ, ಚಿಕ್ಕದೇವರಾಯ ತಮಿಳು ತೆಲುಗು ಸಂಸ್ಕೃತಿಗಳ ಸ್ಥಿರೀಕರಣ ಅನ್ನೋ ಲೇಖನಗಳು ಇದು ನಮಗೆ ತಿಳಿಸಿಕೊಡ್ತವೆ. ಕೃಷ್ಣದೇವರಾಯನ ಕುರಿತ ಲೇಖನದಲ್ಲಿ ಅವರು ಹೇಳ್ತಾರೆ, ಕೃಷ್ಣದೇವರಾಯ ಮತ್ತು ಅವನ ಅಳಿಯ ರಾಮರಾಯನ ಆಡಳಿತ ಸಂದರ್ಭ ಈಗ ತೆಲುಗರ ಕೈಯಲ್ಲಿ ಬಾಳುವುದಕ್ಕಿಂತ ಮುಸಲ್ಮಾನರ ಕೈಯಲ್ಲಿ ಸಾಯುವುದು ಸುಖ ಎಂಬ ಅನಿವಾರ್ಯತೆಗೆ ಬಹುಶಃ ಕನ್ನಡಿಗರು ತಲುಪಿದರು. ತೆಲುಗರನ್ನು ಕರ್ನಾಟಕ ಸಿಂಹಾಸನದಿಂದ ಕೆಳಗಿಳಿಸುವ, ವೈಷ್ಣವ ಸಂಸ್ಕೃತಿಯಿಂದ ಶೈವ ಸಂಸ್ಕೃತಿಯನ್ನು ರಕ್ಷಿಸುವ ಏಕೈಕ ದಾರಿ ಕಂಡುಕೊಳ್ಳುವ ಸಲುವಾಗಿ ಕನ್ನಡಿಗರು ಆದಿಲ್ ಶಾಹಿಯೊಂದಿಗೆ ಕೈ ಜೋಡಿಸಿದರು. ಇದರ ಫಲವಾಗಿ ತಾಳಿಕೋಟೆ ಯುದ್ಧವೇರ್ಪಟ್ಟಿತು. ಈ ಹಿಂದೆ ತೆಲುಗರು ಮುಸಲ್ಮಾನರೊಂದಿಗೆ ಕೈ ಜೋಡಿಸಿ ಕನ್ನಡಿಗ ಕುಮಾರರಾಮನ ರುಂಡ ಹಾರುವಂತೆ ಮಾಡಿದ್ದರು. ಈಗ ಕನ್ನಡಿಗರು ಅದೇ ಮುಸಲ್ಮಾನರೊಂದಿಗೆ ಕೈ ಜೋಡಿಸಿ ತಾಳಿಕೋಟೆ ಯುದ್ಧದಲ್ಲಿ ತೆಲುಗು ರಾಮರಾಯನ ರುಂಡ ಹಾರುವಂತೆ ಮಾಡಿದರು. ಇದರಿಂದಾಗಿ ಕರ್ನಾಟಕ ಸಿಂಹಾಸನ ತೆಲುಗುದಿಂದ ಮುಕ್ತವಾಯಿತು. ಸುತ್ತಲೂ ಕರ್ನಾಟಕ ತುಳು ಸಂಸ್ಕೃತಿಗಿಂತಲೂ ಅಧಿಕವಾಗಿ ಬೆಳೆದಿದ್ದ ವೆಂಕಟೇಶ ಸಂಸ್ಕೃತಿ ನಾಶವಾಗಿ ಕನ್ನಡ ವಿರೂಪಾಕ್ಷ ಸಂಸ್ಕೃತಿ ನೆಲೆ ನಿಂತಿತ್ತು ಅಂತ ಬರೀತಾರೆ. ನಾವೆಲ್ಲ ಏನ್ ಓದಿದ್ವಿ ಅಂದ್ರೆ ತಾಳಿಕೋಟೆ ಯುದ್ಧ ಅಂದ್ರೆ ಹಿಂದೂ ಮುಸ್ಲಿಮರ ಯುದ್ಧ ಅಂತ. ನಮ್ಮೂರು ತಾಳಿಕೋಟೆಗೆ ಸಮೀಪ ರಕ್ಕಸ ತಂಗಡಿಗೆ ಯುದ್ಧ ಅಂತೀವಲ್ಲ, ಅದನ್ನ ನಾವು ಬಾಲ್ಯದಿಂದ ಓದಿದ್ದೇನು ಅಂದ್ರೆ ಹಿಂದೂ ಮುಸ್ಲಿಂ ಯುದ್ಧ ಅಂತ. ಒಂದು ಜನಪದ ಪದ್ಯನೇ ಇತ್ತು, ಆನೆ ಬಂತೊಂದು ಆನೆ, ಯಾವ ಊರಾನೆ, ಬಿಜಾಪುರದ ಆನೆ, ಇಲ್ಲಿಗೆ ಯಾಕೆ ಬಂತು ಅಂತಿತ್ತಲ್ಲ, ಅದನ್ನ ಬೀಜೋದಾಗ ನಮ್ಮ ಗುರುಗಳು ಹೇಳಿದ್ರು. ಅದು ಬರೀ ಆ ಮಕ್ಕಳಿಗೆ ಆಟ ಆಡಿಸ್ಲಿಕ್ಕೆ ಹಾಡಲ್ಲ. ಬಿಜಾಪುರದ ಆದಿಲ್ ಶಾಹಿಗಳು ವಿಜಯನಗರ ಸಾಮ್ರಾಜ್ಯವನ್ನ ಹೆಂಗ್ ಹೊತ್ಕೊಂಡು ಹೋದ್ರು ಅನ್ನೋದನ್ನ ಸೂಚಿಸೋ ಪದ್ಯ ಅಂತ ಹೇಳಿದ್ರು. ಆದ್ರೆ ಕಲಬುರ್ಗಿ ಸರ್ ಬಗ್ಗೆ ನಾನು ಓದುವಾಗ ಗೊತ್ತಾಯ್ತು, ತಾಳಿಕೋಟೆ ಯುದ್ಧ ಹಿಂದೂ ಮುಸ್ಲಿಮರ ನಡುವಿನ ಯುದ್ಧ ಅಲ್ಲ, ಅದು ಶೈವ ವೈಷ್ಣವ ಸಂಘರ್ಷ. ಒಂದು ವೇಳೆ ಹಿಂದೂ ಮುಸಲ್ಮಾನ ಯುದ್ಧವಾಗಿದ್ದರೆ ವೈಷ್ಣವ ದೇವಾಲಯಗಳ ಜೊತೆ ಶೈವ ದೇವಾಲಯಗಳು ಕೂಡ ಹಾಳಾಗುತ್ತಿದ್ದವು. ವಸ್ತು ಸ್ಥಿತಿ ಹಾಗಿಲ್ಲ. ಶೈವ ದೇವಾಲಯಗಳು ಉಳಿದವು, ವೈಷ್ಣವ ದೇವಾಲಯಗಳು, ಅದರಲ್ಲೂ ಕೃಷ್ಣದೇವರಾಯ ಕಟ್ಟಿಸಿದ ದೇವಾಲಯಗಳು ಮಾತ್ರ ಹಾಳಾಗಿವೆ. ಆ ಕಾರಣಕ್ಕೆ ಹಂಪಿ ಹಾಳಾಗಲು ಕೃಷ್ಣದೇವರಾಯನ ಪಕ್ಷಪಾತ ನೀತಿ ಕಾರಣ. ಇದು ನಿಜವಾದ ಇತಿಹಾಸ. ನಾವೇನ್ ಮಾಡ್ಬಿಡ್ತೀವಿ, ಹಿಂದೆ ಯಾರೋ ಬರದಾರ ಅನ್ನೋ ಕಾರಣಕ್ಕಾಗಿ ಅದನ್ನೇ ಓದ್ಕೊಂಡು ಹೋಗ್ಬಿಡ್ತೀವಿ. ಕಿತ್ತೂರು ಹೋರಾಟದ ಬಗ್ಗೆನೂ ಹಂಗೇನೆ. ಭಾರತದ ಸ್ವಾತಂತ್ರ್ಯದ ಹೋರಾಟದ ಇತಿಹಾಸ ಓದುವಾಗ ದೇಶದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಯಾವುದು ಒಂದು ಕೂಡಲೇ ನಾವು ಕಣ್ಮುಚ್ಚಿ ಹೇಳ್ತೀವಿ, ಕಣ್ಮುಚ್ಚಿ ಬರಿತೀವಿ. ಯಾವುದಂತ 1857ರ ದಂಗೆ ಅಂತ. ಅದಲ್ಲ, 1824ರಲ್ಲೇನೆ ಸೂರ್ಯ ಮುಳುಗದ ನಾಡು ಅಂತ ಬೀಗ್ತಾ ಇದ್ದ ಬ್ರಿಟಿಷರಿಗೆ ಮೊದಲು ಸೋಲಿನ ರುಚಿ ತೋರಿಸಿದ್ದು ಕಿತ್ತೂರು ಚೆನ್ನಮ್ಮ. ಅದು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. ಅದನ್ನು ಕಲಬುರ್ಗಿ ಸರ್ ಹೇಳ್ತಾರೆ. ನಾವು ಕೂಡ ಹೇಳ್ಬೇಕು, ಪ್ರಶ್ನೆ ಬಂದ್ರೆ ಒಂದು ಮಾರ್ಕ್ಸ್ ಓದೋ ತೊಂದರೆ ಇಲ್ಲ, ಜೀವ ಕೊಟ್ಟಾರಲ್ಲ ಕಲಬುರ್ಗಿ ಸರ್, ಒಂದು ಮಾರ್ಕ್ಸ್ ಹೋದ್ರೆ ಏನಾಗುತ್ತೆ. ಕಿತ್ತೂರು ಸ್ವಾತಂತ್ರ್ಯ ಹೋರಾಟದಂಗೆನೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಬರೀಬೇಕು. ಇನ್ನು ಕೊನೆಯದು ಸಂಶೋಧನೆ ಕ್ಷೇತ್ರ. ನಿಮಗೆ ಪಠ್ಯಕ್ಕಿರೋ ಲೇಖನ ಸಂಶೋಧನಾ ಸ್ವರೂಪ ಅಂತ ಪಠ್ಯಕ್ಕಿದೆ. ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ 4th ಸೆಮ್ಗೆ ಇದೆ. ಸಂಶೋಧನೆ ಅಂದ್ರೆ ಏನು, ಅದರ ಅರ್ಥ, ರಿಸರ್ಚ್, ಇನ್ವೆನ್ಷನ್,
ಡಿಸ್ಕವರಿ ಇತ್ಯಾದಿ ಎಲ್ಲ ಇಲ್ಲಿ ಚರ್ಚೆ ಮಾಡ್ತಾರೆ ಕಲಬುರ್ಗಿ ಸರ್. ಉಳಿದ ಬಹಳಷ್ಟು ಜನ ಸಂಶೋಧನೆ ಬಗ್ಗೆ ಬರೆದಿದ್ದಾರೆ. ಬಿ ವಿ ಶಿರೂರ್ ಬರೆದಿದ್ದಾರೆ, ರಮತ್ ತರೀಕೆರೆ ಅವರು ಬರೆದಿದ್ದಾರೆ, ಸಂಗಮೇಶ್ ಸವದತ್ತಿ ಮಠ ಬರೆದಿದ್ದಾರೆ. ಅವರೆಲ್ಲರ ಕೃತಿಗಳನ್ನು ನಾನು ಓದಿನಿ. ಅವೆಲ್ಲಗಳಿಗಿಂತಲೂ ಕಲಬುರ್ಗಿ ಸರ್ ಬರೆದಿರುವ ಕನ್ನಡ ಸಂಶೋಧನಾ ಶಾಸ್ತ್ರ ಭಿನ್ನ. ಯಾಕೆ ಭಿನ್ನ ಅಂದ್ರೆ ಅವು ಬರೀ ಸಿದ್ಧಾಂತವನ್ನು ಹೇಳ್ತವೆ, ಇದು ಅನುಭವ ಕೇಂದ್ರಿತ ಸಂಶೋಧನಾ ಸಿದ್ಧಾಂತವನ್ನು ಹೇಳುವಂತದ್ದು. ಅವರೇ ಹೇಳ್ತಾರೆ ಕಲಬುರ್ಗಿ ಸರ್, ಈವರೆಗಿನ ನನ್ನ ಅನುಭವಗಳನ್ನೇ ನಿಯಮ ಮಾಡಿಕೊಂಡು ನನ್ನ ಸಂಶೋಧನೆಯನ್ನೇ ನಿದರ್ಶನ ಮಾಡಿಕೊಂಡು ಈ ಪುಸ್ತಕ ರಚಿಸಿದ್ದೇನೆ. ಹೀಗಾಗಿ ಬಹಳಷ್ಟು ಸಲ ಇಲ್ಲಿ ನಿಯಮವೂ ನಾನೇ, ನಿದರ್ಶನವೂ ನಾನೇ ಆಗಿದ್ದೇನೆ ಅಂತ ಬರೀತಾರೆ. ಸಂಶೋಧಕನ ಅಂತಿಮ ಗುರಿ ಯಾವುದಂದ್ರೆ ಸತ್ಯ ಶೋಧನೆ, ಸತ್ಯವನ್ನ ಹೇಳೋದು. ಅದಕ್ಕೆ ದಾರಿಗಳು ಬಹಳಷ್ಟು ಇರ್ಬೋದು. ವಿಷಯನಿಷ್ಠ, ರೂಪನಿಷ್ಠ, ಉದ್ದೇಶನಿಷ್ಠ, ವಿಧಾನನಿಷ್ಠ, ಅನ್ವಯಿಕ, ಬಹುಶಿಸ್ತೀಯ, ಸಂಖ್ಯಾನಿಷ್ಠ, ಮಾದರಿನಿಷ್ಠ ಅವೆಲ್ಲ ಲೇಖನದಲ್ಲಿ ಚರ್ಚೆ ಮಾಡ್ತಾರೆ. ಅದು ಯಾವುದೇ ಆಗಿದ್ರು ಅಂತಿಮ ಗುರಿ ಯಾವುದು ಆಗಿರ್ಬೇಕು ಅಂದ್ರೆ ಅದು ಸತ್ಯ ಹೇಳೋದೇ ಆಗಿರ್ಬೇಕು. ಆಕರಗಳನ್ನ ವಸ್ತು ಸಾಮಗ್ರಿ, ಭಾಷಾ ಸಾಮಗ್ರಿ, ಕ್ರಿಯಾ ಸಾಮಗ್ರಿ, ಜ್ಞಾನ ಸಾಮಗ್ರಿ ಅಂತ ವಿಭಾಗ ಮಾಡಿಕೊಂಡು ಅಧ್ಯಯನವನ್ನು ಮಾಡಬೇಕು. ಆ ರೀತಿ ಮಾಡುವಾಗ ಸಂಶೋಧಕರಿಗೆ ಇರಲೇಬೇಕಾದ ಗುಣಗಳು ಅಂದ್ರೆ ಕುತೂಹಲ ಮೊದಲಿಗೆ ಇರಲೇಬೇಕು. ಜಗತ್ತನ್ನ ನೋಡಿದಾಗ ಎಲ್ಲರೂ ನೋಡುವಂಗ ನೋಡಿದ್ರೆ ನಮ್ಗೆ ಸಂತೋಷ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಸಂಶೋಧಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹಿಂಗೆ ಅಂತ ಒಂದು ಪ್ರಶ್ನೆ ನಮ್ಗೆ ಬರಲೇಬೇಕು. ನೀವು PUC ಇದ್ದಾಗ ಒಂದು ಲೇಖನ ಓದಿದ್ರಿ, ಜ್ಯೋತಿಷ್ಯ ಅರ್ಥರಹಿತವೋ ಅರ್ಥಪೂರ್ಣವೋ ಅಂತ. ಆ ಲೇಖನದ ಬಗ್ಗೆ ನಾನು ಮಾತಾಡಲ್ಲ. ಎಚ್ ನರಸಿಂಹಯ್ಯ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ದಾಗ ಅವ್ರ ಕೋಣೆಯಲ್ಲಿ ಒಂದ ಫೋಟೋ ಇರ್ತಿತ್ತು. ನೀವು ಬಾಳ ಹಾಕಿರಿ, ಬಾಳ ತಪ್ಪೇನಲ್ಲ, ಒಂದೇ ಇಟ್ಟು ಆ ಫೋಟೋ ಏನು ಅಂದ್ರೆ ಈ ತರದ ವಿಜ್ಞಾನಿಗಳು ತತ್ವಜ್ಞಾನಿಗಳದಲ್ಲ, ಒಂದು ಪ್ರಶ್ನಾರ್ಥಕ ಚಿಹ್ನೆದು ಫೋಟೋ, ಅದನ್ನು ಫ್ರೇಮ್ ಹಾಕಿ ಇಟ್ಕೊಂಡಿದ್ದು ಪ್ರಶ್ನಾರ್ಥಕ ಚಿಹ್ನೆ. ಏನಂದ್ರೆ ಏನನ್ನೂ ಪ್ರಶ್ನಿಸದೆ ಒಪ್ಪಿಕೊಳ್ಳಬೇಡ ಅಂತ ಬುದ್ಧ ಕ್ರಿಸ್ತಪೂರ್ವ 2500 ವರ್ಷಗಳಿಂದಲೇ ಹೇಳಿದ್ದು. ಏನೇ ಕೇಳಿದ್ರು ಏನೇ ನೋಡಿದ್ರು ಕೂಡ ಒಳಗಾದ್ರೂ ಒಂದು ಪ್ರಶ್ನೆ ಹಾಕೋಬೇಕು. ಆ ಪ್ರಶ್ನೆನೇ ನಮ್ಮ ಸಂಶೋಧನೆಗೆ ಮೂಲ ಆಗುತ್ತೆ. ಅದು ಯಾವಾಗ ಬರುತ್ತೆ ಅಂದ್ರೆ ನಮಗೆ ಕುತೂಹಲ ಇದ್ದಾಗ. ಅದೇ ರೀತಿ ಪ್ರಾಮಾಣಿಕತೆ, ಧೈರ್ಯ, ಸಂಶೋಧಕರಿಗೆ ಧೈರ್ಯ ಇರಲೇಬೇಕು. ಎಷ್ಟು ಧೈರ್ಯ ಅಂದ್ರೆ ಕಲಬುರ್ಗಿ ಸರ್ಗಿಂತಲ್ಲ ಅಷ್ಟು ಧೈರ್ಯ. ಕೊಂದ್ರು ಸರಿ ಸತ್ಯನೇ ಹೇಳ್ತೀನಿ ಅನ್ನೋಷ್ಟು ಧೈರ್ಯ. ಇನ್ನು ಪ್ರತಿಭೆ ಅವೆಲ್ಲ ಇಟ್ಕೊಂಡು ವಿವರಣೆ, ವ್ಯಾಖ್ಯಾನ, ವಿಶ್ಲೇಷಣೆಗಳ ಮೂಲಕ ಸಂಶೋಧನೆಯನ್ನು ಮಾಡೋದು. ಈ ರೀತಿ ಮಾಡುವಾಗ ಸಂಶೋಧನೆ ಅನ್ನೋದು ಬಹಳಷ್ಟು ಸಲ ಅಲ್ಪ ವಿರಾಮ, ಅರ್ಧ ವಿರಾಮಗಳ ಮೂಲಕ ಪೂರ್ಣ ವಿರಾಮಕ್ಕೆ ಸಾಗುವಂತ ಒಂದು ಕ್ರಿಯೆ ಆಗಿರುತ್ತೆ. ಹೀಗಾಗಿ ಹೊಸ ಹೊಸ ಆಕರಗಳು ಲಭ್ಯ ಆದಂತೆ ಸಂಶೋಧಕ ತನ್ನ ಅಭಿಪ್ರಾಯಗಳನ್ನ ತಿದ್ದುಕೊಳ್ಬೇಕಾಗುತ್ತೆ. ಕಲಬುರ್ಗಿ ಸರ್ ಅದನ್ನು ಬಹಳ ಸಲ ಮಾಡ್ತಾ ಇದೆ. ಸಂಶೋಧಕ ತಪ್ಪು ಹೇಳಿರಬಹುದು, ಸುಳ್ಳು ಹೇಳಬಾರದು ಅನ್ನೋದು ಇದೇ ನೆಲೆಯಲ್ಲಿ. ಇಂಥ ಕಲಬುರ್ಗಿ ಸರ್ ಅವರು ಅದೇ ಲೇಖನದಲ್ಲಿ ಒಂದು ವಿಚಾರ ಸ್ಪಷ್ಟಪಡಿಸ್ತಾರೆ. ಸಂಶೋಧಕರಿಗೂ ಕೂಡ ಸೃಜನ ವಿಮರ್ಶಕ ಸಾಹಿತಿಗಳಿಗೆ ಸಿಗುವ ಸ್ಥಾನ ಗೌರವಗಳು ಮತ್ತು ಹುದ್ದೆಗಳು ದೊರೆಯಬೇಕು ಅಂತ. ಕಲಬುರ್ಗಿ ಸರ್ ಹಂಗೆ ಸಂಶೋಧನೆ ಮಾಡಿದ್ರೆ, ಅವರಂಗ ಸಂಶೋಧನಾ ಕ್ಷೇತ್ರದಲ್ಲಿ ತೊಡಕೊಂಡ್ರೆ ಖಂಡಿತವಾಗ್ಲೂ ಸೃಜನ ಕ್ಷೇತ್ರದ ಸಾಹಿತಿಗಳಿಗೆ ಏನು ಗೌರವ ಸಿಗುತ್ತಲ್ಲ ಅದಕ್ಕಿಂತ ಹೆಚ್ಚಿನ ಗೌರವ ಸಿಗೋ ಸಾಧ್ಯತೆ ಇದೆ. ಬರುವಾಗ HL ಸರಸ್ವತಿಯನ್ನು ಮಾತಾಡಿದ್ದೇನೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಸಂಶೋಧನಾ ಕ್ಷೇತ್ರಕ್ಕೆ ಪಡೆದವರು ಕಲಬುರ್ಗಿ ಸರ್ ಅವರೇನೆ. ಮಾತ್ರ ಅಲ್ಲ, ಇನ್ನೂ ಹಲವಾರು ಗೌರವ ಪುರಸ್ಕಾರಗಳು ಅವರಿಗೆ ಸಿಕ್ತು. ಜೊತೆಗೆ ದೂಷಣೆಗಳು ಕೂಡ ಅವರಿಗೆ ಸಿಕ್ತು. ಅದಕ್ಕೆ ಕಾರಣ ಕೂಡ ಅವರ ಸಂಶೋಧನೆ ಆಗಿತ್ತು ಅನ್ನೋದು ಬಹಳ ವಿಷಾದನೀಯ. ಕೊನೆಯದಾಗಿ ಸಂಶೋಧನೆಯ ಭಾಷೆ ಸಾಮಾನ್ಯವಾಗಿ ನೀರಸವಾಗಿರ್ತದೆ. ಅಂದರೆ ಸಿದ್ಧಾಂತಗಳನ್ನು ಹೇಳೋದಲ್ಲ, ನೀರಸವಾಗಿರ್ತದೆ. ಆದರೆ ಕಲಬುರ್ಗಿ ಸರ್ ಮಾತು ನೀರಸವಾಗಿರಲಿಲ್ಲ, ಅವರ ಬರವಣಿಗೆಯೂ ನೀರಸವಾಗಿರಲಿಲ್ಲ ಅನ್ನೋದಕ್ಕೆ ಪಂಪನ ಧರ್ಮಪುರ ಕಾರ್ಯಕ್ಷೇತ್ರ ಅನ್ನುವ ಒಂದು ಲೇಖನ, ಸಂಶೋಧನಾ ಲೇಖನದ ಒಂದು ಬರವಣಿಗೆ ತುಂಡನ್ನು ತಮ್ಮ ಮುಂದೆ ಓದಲಿಕ್ಕೆ ಬಯಸ್ತೇನೆ. ಆಂಧ್ರ ಪ್ರದೇಶಕ್ಕೆ ಹೋಗಿರ್ತಾರೆ ಧರ್ಮಪುರ ನೋಡೋದಕ್ಕೆ. ಅವಾಗ ಬರೀತಾರೆ, ಎಳ ಬಿಸಿಲು ಕಾಲೂರಲು ಪ್ರಾರಂಭ ಮಾಡಿತ್ತು. ದಾರಿಯ ಬಲದಲ್ಲಿ ವಿಶಾಲವಾದ ಭತ್ತದ ಗದ್ದೆಗಳು, ಎಡದಲ್ಲಿ 1 ಮೈಲು ವಿಸ್ತಾರದ ಗದ್ದೆಯಲ್ಲಿ ಭತ್ತದ ಸಸಿಗಳು ಬಂಗಾರದ ಬಣ್ಣಕ್ಕೆ ತಿರುಗಿತ್ತು. ಕೆರೆಯಲ್ಲಿ ನೀರು ತೆರೆ ನಿರಿಗೆ ಮುರಿಯುತ್ತಿತ್ತು. ಆ ಊರ ಜನತೆ ಇದನ್ನು ಪಾತಚೆರು ಎಂದು ಕರೆಯುತ್ತಾರೆ. ಈ ತೆಲುಗು ಶಬ್ದಕ್ಕೆ ಪುರಾತನ ಕೆರೆ ಎಂದು ಅರ್ಥ. ಶಾಸನದಲ್ಲಿ ಈ ಕೆರೆಯನ್ನು ಕವಿತಾ ಗುಣಾಣವ ಎಂದು ಕರೆಯಲಾಗಿದೆ. ಇದು ಪಂಪನ ಬಿರುದು. ಅಣ್ಣನ ಬಿರುದಿಗೆ ಈ ಕೆರೆ ಕಟ್ಟಿಸಿದವನು ತಮ್ಮ ಜಿನವಲ್ಲಭ. ಕೆರೆಯನ್ನು ನೋಡುತ್ತಲೇ ನನ್ನ ನಾಲಿಗೆ ಇದು ಪಾತಾಳ ಬಿಲಕ್ಕೆ ಬಾಗಿಲ್ ಎಂಬ ಪಂಪನ ಭಾರತದ ವಾಕ್ಯವನ್ನು ಗುಣಗುಣಿಸಿತು. ಕೆರೆ ಸಮೀಪಿಸುತ್ತಿದ್ದಂತೆ ನನ್ನ ಭಾವತರಂಗ ಉಕ್ಕೇರಿತು. ಭಕ್ತಿ ತೆರೆ ಎದ್ದಿತು. ಕುಡಿಯಲು ಅಷ್ಟು ಯೋಗ್ಯವಲ್ಲದಿದ್ದರೂ
ಭಾವಪರವಶವಾದ ನನ್ನ ಮನಸ್ಸು ಆ ಪುಣ್ಯ ಜನವನ್ನು ಸೇವಿಸಲು ಹಂಬಲಿಸಿತು. ಹರಿದು ಹೋಗಿ ಜಲಸ್ಪರ್ಶ ಮಾಡಿದೆ, ಒಂದು ಗುಟುಕು ಕುಡಿದೆ, ಗಂಗಾಪಾನದಷ್ಟು ಸುಖವೆನಿಸಿತು. ನೀರಿನ ಮೂಲಕ ಪಂಪನನ್ನೇ ಅಂತರಂಗದಲ್ಲಿ ತುಂಬಿಕೊಳ್ಳುತ್ತಿದ್ದೆ ಅಂತ ಕಲ್ಬುರ್ಗಿ ಸರ್ ಬರೀತಾರೆ. ಇದನ್ನು ಓದಿದ್ರೆ ಅಂದ್ರೆ ನಮಗೆ ಕವಿತಾ ಗುಣಾರ್ಣವ ಆ ಶಾಸನದ ಬಗ್ಗೆ ಗೊತ್ತಿಲ್ಲ, ಆದರೆ ಇದೊಂದು ಪ್ರಬಂಧ ಅಂತಾನೆ ಓದ್ತೇವೆ, ಒಂದು ಕಾದಂಬರಿ ಅಂತಾನೆ ಓದ್ತೇವೆ. ಇಂಥ ರಸಮಯವಾದ ನಿರೂಪಣೆ ಅವನಿಗೆ ಸಿದ್ಧಿಸಿತ್ತು. ಅದು ಹೇಗೆ ಸಾಧ್ಯ ಆಯಿತು ಅಂದ್ರೆ ಕಲ್ಬುರ್ಗಿ ಸರ್ ನಮ್ಮ ಹಾಗೆ ನಿಮಗೆ ಪುಸ್ತಕಗಳನ್ನು ಓದ್ತಿರ್ಲಿಲ್ಲ. ಪುಸ್ತಕ ಓದ್ತಿರ್ಲಿಲ್ಲ. ಅವರು ಏನು ಓದ್ತಿದ್ರು ಅಂದ್ರೆ ಅವರೇ ಹೇಳ್ತಾರೆ, ಕಪಾಟು ಓದ್ತಿದ್ರು. ಗ್ರಂಥಾಲಯದಲ್ಲಿ ಕಲ್ಬುರ್ಗಿಯವರು ಒಂದೊಂದು ಪುಸ್ತಕ ಓದುವುದಿಲ್ಲ, ಒಂದೊಂದು ಕಪಾಟು ಓದುತ್ತಾರೆ ಎಂದು ವಿದ್ಯಾರ್ಥಿಗಳು ಮಾತನಾಡಿಕೊಳ್ಳುವ ರೀತಿಯಲ್ಲಿ ಈ ಬೃಹತ್ ಪುಸ್ತಕ ಭಂಡಾರವನ್ನು ಬಳಕೆ ಮಾಡಿಕೊಂಡೆ ಅಂತ ಕಲ್ಬುರ್ಗಿ ಸರ್ ಬರೀತಾರೆ. KCD-ಯಲ್ಲಿರುವ ಲೈಬ್ರರಿಯನ್ನು ಹೆಂಗೆ ಓದ್ತಿದ್ರು ಅಂದ್ರೆ ಒಂದೊಂದು ಪುಸ್ತಕ ಅಲ್ಲ, ಒಂದೊಂದು ಕಪಾಟೆ ಓದ್ತಿದ್ರಂತೆ. ಅಷ್ಟು ಸಂಶೋಧನೆ ಅಧ್ಯಯನ ಮಾಡಿದ್ರಿಂದ ಇಂಥ ಒಂದು ವಿದ್ವತ್ತು ಅವರಿಗೆ ಲಭ್ಯ ಆಯಿತು. ಅಂದರೆ ಇಂತಹ ಬಹುಮುಖಿ ವಿದ್ವಾಂಸನ ಅಂತ್ಯ ದುರಂತ ಆದದ್ದು ವಿಷಾದನೀಯ. ಕಲ್ಬುರ್ಗಿ ಸರ್ಗೆ ಮಾತ್ರ ಅಲ್ಲ, ಅವರ ಹಿಂದಿನ ಇತಿಹಾಸನ ನೋಡಿದರೆ ನೀವು ಯೇಸು, ಸಾಕ್ರಟಿಸ್, ಗೆಲೀಲಿಯೋ, ಬ್ರಹ್ಮಗುಪ್ತ, ಬಸವಣ್ಣ, ಗಾಂಧೀಜಿ, ನರೇಂದ್ರ ದಾಬೋಲ್ಕರ್, ಗೋವಿಂದ್ ಪನ್ಸಾರೆ, ಗೌರಿ ಲಂಕೇಶ್ ಸೇರಿದಂತೆ ಕಲ್ಬುರ್ಗಿ ಸರ್ ಕೂಡ ಅದೇ ಲಿಸ್ಟಿಗೆ ಸೇರ್ತಾರೆ. ಸತ್ಯ ಹೇಳಿದ್ದಕ್ಕೆ ಸಮಾಜ ಒಪ್ಕೊಳ್ಳಲ್ಲ. ನಿಜವಾಗ್ಲೂ ಅವರ ಸೈದ್ಧಾಂತಿಕ ವಿರೋಧವನ್ನು ಸಿದ್ಧಾಂತದ ಮೂಲಕನೇ ವಿರೋಧಿಸಬೇಕಾಗಿತ್ತು ವಿರೋಧಿಗಳು, ಆದರೆ ಅದನ್ನು ಆಯುಧದ ಮೂಲಕ ವಿರೋಧಿಸಿದ್ರಿಂದಾಗಿ ಕಲ್ಬುರ್ಗಿ ಸರ್ ಹುತಾತ್ಮರಾಗಬೇಕಾಯಿತು. ಇಂಥವರು ಅಪರೂಪಕ್ಕೆ ಸಿಗುವ ಸಂಶೋಧಕರು. ಲೋಕದಂತೆ ಬಾರದು, ಲೋಕದಂತೆ ಇರಲು, ಲೋಕದಂತೆ ಹೋಗಲು ನೋಡಯ್ಯ, ಪುಣ್ಯದಂತೆ ಬೊಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗಲು ನೋಡಯ್ಯ ಪುರಲಿಂಗ ದೇವ, ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಎಂಬ ಮಾತಿನಂತೆ ಸಾಮಾನ್ಯರ ಥರ ಬರದೆ, ಸಾಮಾನ್ಯರ ಥರ ಇರದೇನೆ ಅಸಾಮಾನ್ಯ ರೀತಿಯಲ್ಲಿ ಬದುಕಿ ಬಾಳಿದ ಕಲ್ಬುರ್ಗಿ ಸರ್ ಅವರ ವಿದ್ವತ್ತು 116 ಕೃತಿಗಳಲ್ಲಿ, 868 ಸಂಶೋಧನಾ ಲೇಖನಗಳಲ್ಲಿ, 8 ಮಾರ್ಗ ಸಂಪುಟಗಳಲ್ಲಿ ವಿಸ್ತೃತವಾಗಿ ಹರಡಿರುವ ಸಂಶೋಧನಾ ಬರವಣಿಗೆ. ಅದನ್ನು ನಾನು ಈ 45 ನಿಮಿಷ 1 ಗಂಟೆ ಅವಧಿಯಲ್ಲಿ ನಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡಿದ್ದೇನೆ. ಅದನ್ನು ಎಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ನನಗೆ ಗೊತ್ತಿಲ್ಲ, ಆದರೆ ಇಂಥ ಒಂದು ಅಪರೂಪದ ಅವಕಾಶಕ್ಕಾಗಿ ಈ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದಿಯಾಗಿ ಎಲ್ಲ ಅಧ್ಯಾಪಕ ಬಂಧುಗಳಿಗೆ ಇಷ್ಟೊಂದು ಸಾವಧಾನದಿಂದ ಕುಳಿತು ಕೇಳಿದ ತಮ್ಮೆಲ್ಲರಿಗೂ ನನ್ನ ಮಾತುಗಳನ್ನ